ಇರುವಂಥ ಟ್ರಸ್ಟಿನ ಪದಾಧಿಕಾರಿಗಳೇ, ಕುಲಬಾಂಧವರೇ, ಮಾಧ್ಯಮ ಮಿತ್ರರೇ, ಎಲ್ರಿಗೂ ಮೊದಲನೇದಾಗಿ ವಂದಿಸ್ತಾ, ಈಗ ಸುಮಾರು 11ನೇ ವರ್ಷ ಇದು 2015ರಿಂದ ದೇವಸ್ಥಾನದ ಎಲ್ಲ ಸೇರಿ ನನ್ನನ್ನು ಅಧ್ಯಕ್ಷರನ್ನ ಮಾಡಿದ್ರು. ಅದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿಯಾಗಿ ನಿವೃತ್ತರಾದ ಮೇಲೆ ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ರಿಂದ ಆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವೆಲ್ಲ ನೋಡಿದ್ದೀರಿ, ಮಾಧ್ಯಮ ಮಿತ್ರರು ಜಾಸ್ತಿ ಅಲ್ಲಿ ಬಂದು ನೋಡಿದ್ದೀರಿ ಏನಾಗಿದೆ ಅಂತ, ಮೊದಲೇ ಯಾವ ರೀತಿ ಇತ್ತಂತ. ಈಗ ಅದಕ್ಕೆ ಒಬ್ಬರೂ ಅಲ್ಲ, ನನಗೆ ಸಾಥ್ ನೀಡಿರುವಂಥ ಎಲ್ಲರೂ ಅದಕ್ಕೆ ಕಾರಣ. ಆಗಿನ ಟ್ರಸ್ಟ್ನ ಸದಸ್ಯರೆಲ್ಲರೂ ಸುಮಾರು 23 ಜನ ಸದಸ್ಯರ ಪೈಕಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದು ನನ್ನನ್ನು ಮುಂದೆ ನಡೆಸಿ ಆ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಾರೆ ಹೊರತು ನಾನೊಬ್ಬನಲ್ಲ. ಆಮೇಲೆ ಮೊದಲು ಕಲ್ಲು ಬಂಡೆಗಳಿದ್ದಂಥ ಆ ಜಾಗವನ್ನು ಇವತ್ತು ಒಂದು ದೇವಾಲಯದ ಆವರಣ ರೀತಿ ಕಾಣಿಸ್ತಾ ಇದೆ. ನೀವೆಲ್ಲ ನೋಡಿ, ಪ್ರೆಸ್ನವ್ರು ಎಲ್ಲರೂ ನೋಡಿದ್ದೀರಿ. ಆ ಒಂದು ಜಾಗ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿದೆ ಅಂದರೆ ಒಬ್ಬರಿಂದ ಅಲ್ಲ. ಈಗ ನಾಳೆ ಬರುವಂಥ 11/2/26 ಬುಧವಾರದಂದು ವಿಜೃಂಭಣೆಯಿಂದ ಈ ದೈವ ಪೂಜೆ ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಗ್ಯಾರಂಟಿ ಆಗುತ್ತೆ. ಅದಕ್ಕೆ ಎಲ್ಲರ ಸಹಕಾರ ಬೇಕು, ದಯವಿಟ್ಟು ಸಹಕಾರ ನೀಡಿ. ಆಮೇಲೆ ಈಗ ದೇವಸ್ಥಾನ ಏನಾಗಿದೆ, ಇನ್ನೂ ಜಾಸ್ತಿ ಕೆಲಸ ಇದೆ, ಏನು ಪೂರ್ತಿ ಆಗಿಲ್ಲ, ಒಂದು ಅರ್ಧ ಕೂಡ ಆಗಿಲ್ಲ ಇನ್ನು. ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನಡೆಸ್ಕೊಡ್ಬೇಕು. ನಾಳಿನ ಮಹಾಪೂಜೆಗೆ ಎಲ್ಲರೂ ಆಗಮಿಸ್ಬೇಕು. ಎಲ್ಲರೂ ತಮ್ಮ ತಮ್ಮ ತನು ಮನ ಧನ ಎಲ್ಲ ನೀಡಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲು ಎಲ್ಲರನ್ನು ಕೋರ್ಕೊಳ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಂದಿಸಿ, ಆಮೇಲೆ ಮಾಧ್ಯಮ ಮಿತ್ರರು ನಿಜವಾಗ್ಲೂ ನಮ್ಮ ಯಜಮಾನರು ಹೇಳಿದ್ದಾರೆ, ನೀವು ಬೆಳಕು ಚೆಲ್ಲಬೇಕು, ಒಂದು ಇದು ಮಾಡಬೇಕು, ಒಂದು ಪೇಪರ್, ಒಂದು ಸ್ಟೋರಿನೇ ಹಾಕಬೇಕು. ಇದರೊಂದು ಈ ಏನು ಸಂಡೇ ಬರುತ್ತಲ್ಲ, ವಾರದ ಇದು ಏನಂತೀರಿ ನೀವು, ವಾರಪತ್ರಿಕೆ ಅಲ್ಲ, ಸ್ಪೆಷಲ್ ಎಡಿಷನ್ ಅಂಥದ್ದೊಂದು ಸ್ಟೋರಿ, ಅದನ್ನು ನಿಜವಾಗ್ಲೂ ಕರೆಕ್ಟಾಗಿ ಎಲ್ಲ ತಿಳ್ಕೊಂಡು ಬರಬೇಕು. ಈ ಮೊದಲು ಒಂದು ವಿಡಿಯೋ ಮಾಡಿದ್ದೀರಿ, ಯಾರು ಅಂತ ಗೊತ್ತಿಲ್ಲ, ಎಲ್ಲ ಮಾಡಿದ್ದಾರೆ, ಜಾಂಬು ಅಂತ ಮಾತ್ರ ಬಿಟ್ಬಿಟ್ಟಿದ್ದಾರೆ. ನೋಡಿ, ಬೇಕಾದ್ರೆ ಯಾವುದೋ ನ್ಯೂಸ್ನಲ್ಲಿ ಬರುತ್ತೆ. ಸೀತಮ್ಮ ಅವ್ರ ಬೆಟ್ಟದ ಮೇಲೆ ಎಲ್ಲ ಅಲ್ಲಿ ಏನೇನಿದೆ ಅವೆಲ್ಲ ಕುರುಹುಗಳೆಲ್ಲ ಮಾಡಿದ್ದಾರೆ. ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದೆಲ್ಲ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿರುವಂಥ ಜಾಂಬವಂತನ ದೇವಸ್ಥಾನದ ಬಗ್ಗೆ ಬಿಟ್ಬಿಟ್ಟು ಆ ರೀತಿ ಮಾಡಬೇಡಿ. ದಯವಿಟ್ಟು ನಿಮ್ಮ ಸಹಕಾರ ಬೇಕು, ನೀವು ಬೆಳಕು ಚೆಲ್ಲಬೇಕು. ಇದು ಪೇಪರ್ನಲ್ಲಿ ಬಂದರೆ ಒಬ್ಬರಲ್ಲ, ಎಲ್ಲ ಕಡೆ ಹೋಗುತ್ತೆ. ಕರ್ನಾಟಕ ಇಂಗ್ಲೀಷ್ ಪೇಪರ್ನಲ್ಲಿ ಕೊಟ್ಟರೆ ಬೇರೆ ಕಡೆ ಎಲ್ಲ ಹೋಗುತ್ತೆ. ಈಗ ಬರ್ತಾ ಇರೋದು ಬರೀ ಕರ್ನಾಟಕದ ಜನ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಕಡೆಯಿಂದ ಕೂಡ ಬರ್ತಾ ಇದ್ದಾರೆ. ಆದ್ದರಿಂದ ಪೇಪರ್ನಲ್ಲಿ ಜಾಸ್ತಿ ಅಥವಾ ನಿಮ್ಮ ಮಾಧ್ಯಮ ಮೂಲಕ ಹೆಚ್ಚು ಪ್ರಚಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಜನಕ್ಕೆ ವಿಚಾರ ಗೊತ್ತಾಗುತ್ತೆ. ಯಜಮಾನರು ಹೇಳಿದ್ರು, 3ನೇ ಯುಗ ತ್ರೇತಾಯುಗ, ಶ್ರೀರಾಮನ ಕಾಲದಿಂದ ಶ್ರೀರಾಮನ ಯುಗ ತ್ರೇತಾಯುಗ. ಆ ಯುಗದಿಂದ ಇದು ದೊಡ್ಡ ಕಥೆಗೆ ಹೇಳ್ತಾ ಹೋದರೆ ಭಾಳ ಜಾಸ್ತಿ ಇದೆ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಪೇಪರ್ನಲ್ಲಿ ಬಂದರೆ ಎಲ್ಲರೂ ಓದ್ಕೊಳ್ತಾರೆ, ದೇವಸ್ಥಾನದ ಬಗ್ಗೆ ಎಲ್ಲರ ಗಮನ ಸೆಳೀತಾರೆ. ನೀವು ಆ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ಳುತ್ತಾ, ಈಗಿನ ಬಂದಿರುವಂಥ ಎಲ್ಲರೂ ಕೂಡ ಸಹಕಾರ ನೀಡಿ ನಾಳೆ ಹೆಚ್ಚಿನ ಯಶಸ್ವಿಯಾಗಿ ದೇವರ ಪೂಜಾ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಎಂದು ನಿಮ್ಮನ್ನೆಲ್ಲ ಕೋರ್ಕೊಳ್ಳುತ್ತಾ, ನನಗೆ ಈ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಜಾಂಬವ.